ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಬರ್ಫಿ, ಡ್ರೈ ಫ್ರೂಟ್ಸ್ ಮತ್ತು ಒಣ ಕೊಬ್ಬರಿ ತುರಿಯಿಂದ ಮಾಡಿದಂಥ ಬರ್ಫಿ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಅಷ್ಟೇ ಹೆಲ್ದಿ ಕೂಡ. ಇದನ್ನು ಮನೆಯಲ್ಲಿ ಮಾಡಿಟ್ಕೊಂಡು 15ರಿಂದ 20 ದಿವಸವರೆಗೂ ತಿನ್ಬೋದು. ಹೇಗೆ ಮಾಡಿದೆ ಅಂದರೆ, ಮೊದಲು ಕೊಬ್ಬರಿಯನ್ನು ನಾನು ಪೀಸ್ ಮಾಡಿ ಇಟ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ ಈ ಥರ ಪುಡಿ ಮಾಡಿಟ್ಕೊಂಡೆ. ನೋಡಿ, ಈ ಥರ ಪುಡಿ ಆದರೆ ಒಳ್ಳೆಯದು. ತುರಿ ಇದ್ದರೆ ನಿಮಗಿಷ್ಟ ಅಂದರೆ ಆ ಥರ ಮಾಡ್ಕೊಳ್ಳಿ. ಮೊದಲು ಅಳ್ಕೊಳ್ಬೇಕು ಎಷ್ಟು ಅಳತೆ ಅಂತ. ಕೊಬ್ಬರಿ ಪುಡಿ 3 ಲೋಟ ಆಗಿದೆ. ಒಂದು ಬಾಣಲೆ ಇಟ್ಟು ಅದಕ್ಕೆ ಅಂಟು ಅಂದರೆ ಇದು ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ, ಹೆಲ್ದಿ ಕೂಡ ಇದು ಕೂಡ. ಇದನ್ನು ಮೊದಲು ಸ್ವಲ್ಪ ಫ್ರೈ ಮಾಡಬೇಕು ಅಥವಾ ಬಿಸಿಲಿಗೆ ಒಣಗಿಸ್ಬೇಕು. ನಾನು ಫ್ರೈ ಮಾಡಿ ಆಮೇಲೆ ತುಪ್ಪದಲ್ಲಿ ಇದನ್ನು ಕರಿತೀನಿ. ಸ್ವಲ್ಪ ಹಾಕ್ಕೊಳ್ತಾ ಕರ್ಕೊಳ್ಬೇಕು. ತುಂಬ ಹಾಕಿದರೆ ಸರಿಯಾಗಿ ಕರಿಯೋದಿಲ್ಲ, ಒಳಗಡೆ ಹಸಿ ಉಳಿದು ಮೇಲಿನ ಕವರಷ್ಟೇ ಕರಿಯುತ್ತೆ. ಹೀಗಾಗಿ ಸ್ವಲ್ಪ ಹಾಕಿ ಕಡಿಮೆ ಉರಿ ಇಟ್ಟು ನೀಟಾಗಿ ಆಮೇಲೆ ಗೋಡಂಬಿ, ಬಾದಾಮು, ನಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ಎಲ್ಲವನ್ನು ಹಾಕ್ಕೋಬೋದು. ಮನೆಯಲ್ಲಿ ಯಾವುದು ಇರುತ್ತೋ ಅದನ್ನು ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಬರ್ಫಿ ಇದು. ನೋಡಿ, ದ್ರಾಕ್ಷಿ ಇವೆಲ್ಲವನ್ನು ನೀಟಾಗಿ ಕೆಂಪಗೆ ಹುರ್ಕೋಬೇಕು. ತುಂಬ ಕಪ್ಪಾಗಬಾರ್ದು ಅಷ್ಟೇ, ಈ ರೀತಿ ಆದರೆ ಸಾಕು. ಇವನ್ನೆಲ್ಲ ಎತ್ತಿಟ್ಟು ಅದೇ ಬಾಣಲಿಗೆ ಪುಡಿ ಮಾಡಿಕೊಂಡ ಕೊಬ್ಬರಿಯನ್ನು ಹಾಕಿಬಿಟ್ಟು ಬೆಚ್ಚಗೆ ಮಾಡಬೇಕು. ತುಂಬ ಹುರಿಯೋದೇನು ಬೇಡ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಮುಟ್ಟಿದರೆ ಸ್ವಲ್ಪ ಬೆಚ್ಚಗೆ ಅನ್ನಿಸ್ಬೇಕು, ಸಾಕು. ಇಷ್ಟಾದರೆ ಸಾಕು. ಅದಕ್ಕೆ 1-2 ಸ್ಪೂನಷ್ಟು ನಾನು ಗಸಗಸೆ ಹುರ್ಕೊಳ್ತಾ ಇದ್ದೀನಿ ಘಮಕ್ಕೆ. 3 ಲೋಟ ಕೊಬ್ಬರಿ ತುರಿಯಿಂದ ನಾನು ಅದರ ಅರ್ಧ 1.5 ಲೋಟ ಬೆಲ್ಲ ತೊಗೊಂಡು ಅದಕ್ಕೆ 1/4 ಲೋಟ ನೀರು ಹಾಕ್ಕೊಂಡು ಪಾಕಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ಈ ಅಂಟನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು. ಯಾಕೆಂದರೆ ಉಂಡೆ ಕಟ್ಟುವಾಗ ಅಥವಾ ಬರ್ಫಿ ಮಾಡಬೇಕಾದ್ರೆ ಇದು ದಪ್ಪವಾಗಿ ಬರುತ್ತೆ. ಅದಕ್ಕೆ ಈ ಸಲ ಈ ಥರ ಮಾಡಿಬಿಟ್ರೆ ಪುಡಿ ಆದರೆ ತಿನ್ನೋಕ್ಕೆ ರುಚಿಯಾಗುತ್ತೆ ಬಾಯಲ್ಲಿ. ನೋಡಿ, ಪಾಕ ತುಂಬ ಗಟ್ಟಿಯಾದ ಪಾಕು ಬೇಡ, ತುಂಬ ಎಳೆ ಪಾಕು ಅಲ್ಲ, ಮಧ್ಯಮ ಪಾಕ ತಗೊಳ್ಬೇಕು. ಇಷ್ಟಾದರೆ ಸಾಕು. ಇದಕ್ಕೇನೆ ನಾವು ಹುರಿದುಕೊಂಡಂಥ ಡ್ರೈ ಫ್ರೂಟ್ಸು, ಕೊಬ್ಬರಿ ತುರಿ ಹಾಕಿಬಿಟ್ಟು ಕಲಸ್ಕೊಳ್ಬೇಕು. ನೀಟಾಗಿ ಕಲಸ್ಕೊಂಡು ಒಂದು ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಟುಕೊಂಡು ಅದಕ್ಕೇನೆ ಇದನ್ನು ಹಾಕಿಬಿಟ್ಟು ಒಂದು ಬೌಲಿಂದ ಈ ಥರ ಸಮಭಾಗ ಮಾಡಬೇಕು. ಅಂದರೆ ಸಮ ಆಗುತ್ತೆ. ಇದು ಬಿಸಿ ಇರೋದ್ರಿಂದ ನಾನು ಒಂದು ಬೌಲ್ ತೊಗೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ಕಟ್ ಮಾಡಿ ಹಾಗೆ ಬಿಟ್ಟರೆ ಆರಿದಾದ್ಮೇಲೆ ಪೀಸ್ಗಳು ತಾವೇ ನೀಟಾಗಿ ಬರುತ್ತವೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.